ಗಣಾಧಿಪತಯೇ ನಮಃ. ಓಂ ಶ್ರೀ ನರಸಿಂಹಾಯ ನಮಃ. ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ಮಳೆ ವಿಧಿಸುರಿಯೇ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲ ನಿಂಗೆ, ಎಲ್ಲರೊಳಗೊಂದಾಗು ಮಂಕುತಿಮ್ಮ. ದೇವಿ ಗುಂಡಪ್ಪನವರ ಕಗ್ಗೋಕ್ತಿಯನ್ನು ಸ್ಮರಿಸುತ್ತಾ ಈಶ್ವರಾನಂದ ಮಹಿಳಾ ಸೇವಾಶ್ರಮ ಸೊಸೈಟಿಯ ಈ ವೇದಿಕೆಯಲ್ಲಿ ಆರ್ಟಿಸ್ಟಿಕ್ ಯೋಗ ಹಾಗೂ ಅಪೂರ್ವ ಜಾದೂ ಪ್ರದರ್ಶನ ಕಾರ್ಯಕ್ರಮವನ್ನು ಸಮತಾ ಬಳಗವು ಹಮ್ಮಿಕೊಂಡಿದೆ. ಎಲ್ಲರಲ್ಲಿ ಒಂದು ವಿನಂತಿ, ಯಾರು ಮೊಬೈಲಲ್ಲಿ ಫೋಟೋವನ್ನ ತೆಗಿಬೇಡಿ. ಈಗ ಕಾರ್ಯಕ್ರಮ ಮುಂದುವರಿಸುತ್ತಿದ್ದೇನೆ. ಈ ಕಾರ್ಯಕ್ರಮಕ್ಕೆ ಬಾಲಿಕಾಶ್ರಮದ ಆಡಳಿತ ಮಂಡಳಿಯಲ್ಲಿ ಸೇವೆಗೈಯುತ್ತಿರುವ ಕಾರ್ಯದರ್ಶಿ ಶ್ರೀಮತಿ ಕವಿತಾ ಶಾಸ್ತ್ರಿ, ಜೊತೆ ಕಾರ್ಯದರ್ಶಿ ಶ್ರೀಮತಿ ಆಶಾ ಅರುಣ್, ಯೋಗ ಗುರು ಶ್ರೀಮತಿ ದೇವಿಕಾ ಪುರುಷೋತ್ತಮ್ ಹಾಗೂ ಜಾದೂ ಪ್ರದರ್ಶನ ನೀಡಲಿರುವ ಶ್ರೀಯುತ ರಾಜೇಶ್ ಮಣಿ ಇವರೆಲ್ಲರೂ ಆಗಮಿಸಿದ್ದು, ಇವರೆಲ್ಲರನ್ನು ವಿನಯಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸುತ್ತಾ ಅಧ್ಯಕ್ಷೆ ಶ್ರೀಮತಿ ಎಂ ಸುಧಾ ವಿ ರಾವ್ ಅವರೊಂದಿಗೆ ವೇದಿಕೆಯಲ್ಲಿ ಆಸೀನರಾಗಬೇಕಾಗಿ ಕೇಳಿಕೊಳ್ಳುತ್ತೇನೆ. ಈಗ ಆಶ್ರಮದ ಮಕ್ಕಳಿಂದ ಪ್ರಾರ್ಥನೆ. ಎಲ್ಲರನ್ನು ಸ್ವಾಗತಿಸಲಿದ್ದಾರೆ ಅಧ್ಯಕ್ಷೆ ಶ್ರೀಮತಿ ಎಂ ಸುಧಾ ವಿ ರಾವ್ ಅವರು. ಓಂ ಶ್ರೀ ಮಂಜುನಾಥಾಯ ನಮಃ. ಇಂದು ಬಹಳ ಒಂದು ವಿಶೇಷವಾದ ದಿನವೆಂದೇ ಹೇಳ್ಬೋದು. ಯಾಕೆಂದು ಹೇಳಿದ್ರೆ ಬಾಲಿಕಾಶ್ರಮ ನಾವು ಇಂದು ಕಾರ್ಯಕ್ರಮ ಈ ಬಾಲಿಕಾಶ್ರಮದಲ್ಲಿ ನೀಡಲಿದ್ದೇವೆ. ಎಲ್ಲರೂ ಬಾಲಿಕೆಯರು, ನೋಡ್ಲಿಕ್ಕೂ ಬಹಳ ಸುಂದರ. ಈ ಒಂದು ಪ್ರಕೃತಿಯ ಮಡಿಲಲ್ಲಿ ಬಾಲಿಕೆಯರ ಒಂದು ಕಲರವ ಎಷ್ಟು ಸುಂದರವಾಗಿರ್ತದಲ್ವಾ. ಹಾಗಾಗಿ
ಈ ಸುಂದರ ಸಂಜೆಯ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲರಿಗೂ ನನ್ನ ಹೃದಯಾಂತರದ ಸ್ವಾಗತ ಸುಸ್ವಾಗತ. ಇನ್ನು ವೇದಿಕೆಯ ಮೇಲಿರುವ ದ ಜನರಲ್ ಸೆಕ್ರೆಟರಿ ಆಫ್ ಬಾಲಿಕಾಶ್ರಮ ಶ್ರೀಮತಿ ಕವಿತಾ ಶಾಸ್ತ್ರಿ, ಇವರು highest position of Lions Club as the Lions District Governor ಅಲ್ಲದೆ ಪ್ರಿನ್ಸಿಪಲ್ ಆಫ್ ಗುಜರಾತಿ ಸ್ಕೂಲ್ ಮತ್ತು ಆಕ್ಟಿವ್ಲಿ ಇನ್ವಾಲ್ವ್ ಇನ್ ಚಿನ್ಮಯಾನಂದ ಮಿಷನ್ ಅಲ್ಲದೆ ನಮ್ಮ ಈ ಕಾರ್ಯಕ್ರಮವನ್ನು ಮಾಡುವುದಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ. ಇಂತಹ ಒಂದು ಮಹಾನ್ ವ್ಯಕ್ತಿತ್ವವುಳ್ಳ ಇವರಿಗೆ ನನ್ನ ಹೃದಯಪೂರ್ವಕವಾದ ಸ್ವಾಗತ ಸುಸ್ವಾಗತ. ಇನ್ನೋರ್ವರು ಶ್ರೀಮತಿ ಆಶಾ ಅರುಣ್. ಆಕ್ಚುಲಿ ಆಶಾ ಅರುಣ್ ನಮಗೆಲ್ಲ ತುಂಬಾ ಪರಿಚಿತರೇ. ಅವರು ಸ್ಟಾರ್ಟೆಡ್ ಪ್ರೆಸಿಡೆಂಟ್ ಆಫ್ ಲಯನ್ಸ್ ಕ್ಲಬ್ ಅಲ್ಲದೆ ಮಹಿಳಾ ಸಭಾದ ಕೋಶಾಧಿಕಾರಿಯಾಗಿಯೂ ಇರುವರು. ಇವರು ಗುಡ್ ಆರ್ಟಿಸ್ಟ್ ಅಲ್ಲದೆ ಲೇಡಿ ಆಫ್ ಗುಡ್ ಟ್ಯಾಲೆಂಟ್, ಕರೆಂಟ್ಲಿ ಜಾಯಿಂಟ್ ಸೆಕ್ರೆಟರಿ ಆಫ್ ಬಾಲಿಕಾಶ್ರಮ. ಇವರಿಗೂ ನಮ್ಮ ಆದರದ ಸ್ವಾಗತ ಸುಸ್ವಾಗತ. ತುಂಬಾ ಸುಂದರವಾದ ಒಂದು ಚಪ್ಪಾಳೆಯೊಂದಿಗೆ ನೀವು ಸ್ವಾಗತ ಮಾಡ್ತಾ ಇದ್ದೀರಿ. ತುಂಬಾ ಸಂತೋಷವಾದ ಒಂದು ವಿಷಯ. ಇನ್ನೋರ್ವರು ದೇವಿಕಾ ಪುರುಷೋತ್ತಮ್, MSc ಇನ್ ಯೋಗಿಕ್ ಸೈನ್ಸ್, ನ್ಯಾಷನಲ್ ಅಂಡ್ ಇಂಟರ್ನ್ಯಾಷನಲ್ ಯೋಗ ಟೀಚರ್. ಇವರು ನಮಗೆ ತುಂಬಾ 10 ವರ್ಷದಿಂದ ಪರಿಚಿತರೇ. ಹಾಗಾಗಿ ಇವರಿಗೂ ಸ್ವಾಗತ ಸುಸ್ವಾಗತ. ಇನ್ನು ರಾಜೇಶ್ ಮಣಿ, ಇವರು 1997 is the year when he started his journey into the world of magic. ಇವರು ಈವರೆಗೆ ಸುಮಾರು 2000 ಮ್ಯಾಜಿಕ್ ಶೋವನ್ನು ದೇಶದ ವಿವಿಧೆಡೆ ನೀಡಿದ್ದಾರೆ. ಇದು ನಮಗೂ ಒಂದು ತುಂಬಾ ಸಂತೋಷವಾದ ಒಂದು ವಿಷಯ. ಹಾಗಾಗಿ ಇಂತಹ ಒಂದು ಮ್ಯಾಜಿಕ್ ಅನ್ನು ನಮಗೂ ಇಲ್ಲಿ ನೋಡುವಂತ ಒಂದು ಸೌಭಾಗ್ಯ ಲಭಿಸಿದೆ. ಹಾಗಾಗಿ ಇವರಿಗೂ ಸ್ವಾಗತ ಸುಸ್ವಾಗತ. ಇಂದು ಉಪಹಾರ ಬೇಕೇ ಬೇಕು. ಉಪಹಾರ ಇಲ್ಲದಿದ್ರೆ ಸಾಧ್ಯವೇ ಇಲ್ಲ. ಹಾಗಾಗಿ ಉಪಹಾರ ನೀಡಿದವರು ಶ್ರೀಮತಿಯರಾದ ಸುಮಿತ್ರಾ ಆಚಾರ್, ಡಾಕ್ಟರ್ ಜಯಲಕ್ಷ್ಮಿ, ಸುಮತಿ ಸದಾಶಿವಯ್ಯ, ಕಮಲಾಕ್ಷಿ ಕೆ. ಇವರಿಗೂ ಆದರದ ಸ್ವಾಗತ. ವೇದಿಕೆ ಮುಂಭಾಗದಲ್ಲಿ ಇರುವ ಈ ಬಾಲಿಕಾಶ್ರಮದ ಎಲ್ಲಾ ಕಾರ್ಯಕಾರಿ ಸಮಿತಿಯವರಿಗೂ, ಎಲ್ಲ ಸದಸ್ಯರಿಗೂ, ಮಕ್ಕಳಿಗೂ ಹಾಗೂ ಎಲ್ಲ ನನ್ನ ಸಮತಾ ಸಹೋದರಿಯರಿಗೂ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಇನ್ನು ಈ ಮಕ್ಕಳಿಗೊಂದು ಸಣ್ಣ ಕಿವಿ ಮಾತು. ಏನು ಅಂತ ಹೇಳಿದ್ರೆ, ನಮ್ಮಲ್ಲಿ ಯಾವಾಗಲೂ ಒಂದು ಅನ್ವೇಷಣೆ ಇರಬೇಕು. ನೀವ್ ಎಣಿಸ್ಬೋದು, ಏನಪ್ಪಾ ಅನ್ವೇಷಣೆ ಹೇಳ್ತಾ ಇದ್ದಾರೆ, ನಮ್ಗೆ ಅರ್ಥ ಆಗುದಿಲ್ಲ ಅಂತ. ಯಾಕೆಂತ ಹೇಳಿದ್ರೆ, ಒಂದು ಹಾಲನ್ನ ತಗೊಳ್ಳುವ. ಹಾಲೆಲ್ಲ ಕುಡ್ದಿದ್ದೀರಲ್ವಾ? ಕುಡ್ದಿದ್ದೀರಿ. ಹಾಗಂತ ಪೇಂಟ್ ಸಹ ಬಿಳಿ ಇರ್ತದೆ ಅಲ್ವಾ? ಹಾಗಂತ ಎಲ್ಲ ನೋಡಿದ್ದೆಲ್ಲ ಹಾಲಾಗಿರುವುದಿಲ್ವಾ? ಹೌದಲ್ವಾ? ಹಾಗಾದ್ರೆ ಅವರ ಹಾಲಿನ ವಿಶೇಷತೆಯನ್ನು ನಾನು ಇವತ್ತು ಹೇಳ್ತೇನೆ. ಯಾಕೆಂತ ಹೇಳಿದ್ರೆ, ನಿಮ್ಮಲ್ಲಿಯೂ ಪ್ರತಿಯೊಬ್ಬರಲ್ಲಿಯೂ ನಮ್ಮ ಒಳಗೆ ಒಬ್ಬ ಪರಮಾತ್ಮ ಇದ್ದಾನೆ. ಅದನ್ನ ನಾವು ಹೊರಗೆ ತೆಗಿಲಿಕ್ಕೆ ನಮ್ಮಲ್ಲಿ ಏನು ಶಕ್ತಿ ಉಂಟು, ನಮ್ಗೆ ಏನು ಇಷ್ಟ ಇದೆ ಅಂತದನ್ನು ನಾವು ಮಾಡಿಕೊಂಡು ಹೋಗ್ಬೇಕು. ಈಗ ಹಾಲಿಗೆ ನಾವು ಹೆಪ್ಪಾಕಿದ ಕೂಡಲೇ ಏನಾಗ್ತದೆ? ಮೊಸರಾಗ್ತದೆ, ಹೌದಾ? ಆ ಮೊಸರನ್ನ ಕರೆದ್ರೆ ಏನಾಗ್ತದೆ? ಬೆಣ್ಣೆ ಆಗ್ತದೆ, ಮತ್ತೆ ಮಜ್ಜಿಗೆ ಆಗ್ತದೆ, ಕರೆಕ್ಟ್. ಆಮೇಲೆ ಏನಾಗ್ತದೆ? ತುಪ್ಪ ಆಗ್ತದೆ. ಆ ತುಪ್ಪವನ್ನು ಏನ್ ಮಾಡ್ತೇವೆ? ದೇವರಿಗೆ ನೈವೇದ್ಯ ಮಾಡ್ತೇವೆ, ದೋಸೆಗೆ ಹಾಕ್ತೇವೆ, ಇಡ್ಲಿಗೆ ಮುಡ್ಸಿ ತಿಂತೇವೆ. ಈ ತರ ಎಲ್ಲ ಸುಮಾರು ವಿವಿಧ ನಾವು ಅದನ್ನು ಯೂಸ್ ಮಾಡ್ತೇವೆ, ಹೌದಾ ಅಲ್ವಾ? ಹಾಗಾಗಿ ನಾನು ಯಾಕೆ ಹಾಲಿನ ಹೇಳಿದೆ ಅಂತ ಹೇಳಿದ್ರೆ, ನಮ್ಮೊಳಗೆ ಸಹ ಕೆಲವರಿಗೆ ಓದುದ್ರಲ್ಲಿ ತುಂಬಾ ಇಂಟ್ರೆಸ್ಟ್ ಇರ್ತದೆ, ಕೆಲವರಿಗೆ ಡ್ರಾಯಿಂಗ್ ಮಾಡೋದ್ರಲ್ಲಿ ಇಂಟ್ರೆಸ್ಟ್ ಇರ್ತದೆ, ಇನ್ನು ಕೆಲವರಿಗೆ ಸಂಗೀತ ಹಾಡುವ ಅಂತ ಇಂಟ್ರೆಸ್ಟ್. ನಿಮ್ಮಲ್ಲಿ ನೋಡ್ಬೇಕು, ನಿಮಗೆ ಯಾವುದರಲ್ಲಿ ಇಂಟ್ರೆಸ್ಟ್ ಉಂಟು. ನೀವು ಇಷ್ಟು ಮಕ್ಕಳಿದ್ದೀರಿ, ಆವಾಗ ನೀವು ಎಣಿಸ್ಬೇಕು, ಒಬ್ರು ಕಲೀಲಿಕ್ಕೆ ಸ್ವಲ್ಪ ಕಡಿಮೆ ಇರ್ಬೋದು,
ಸ್ವಲ್ಪ ತುಂಬಾ ಹುಷಾರಿರುವವರು ಇರ್ಬೋದು. ಆಗ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ನೀವು ಯಾರು ಹುಷಾರಿದ್ದೀರಿ ಅವರನ್ನ ಸೇರಿಸಿಕೊಂಡು ಮಾಡಿದ್ರೆ ಅವರು ಹುಷಾರಾಗ್ತಾರೆ, ನೀವು ಹುಷಾರಾಗ್ತಾರೆ, ನಿಮ್ಮ ಇಡೀ ಬಾಲಿಕಾಶ್ರಮವೇ ಒಂದು ದೊಡ್ಡ ಒಂದು ಇದ್ರಾಗಿ ಬೆಳೀತದೆ. ಹೌದಾ ಅಲ್ವಾ? ಇನ್ನು ಮುಂದೆ ಅದನ್ನು ಮಾಡಿ ಇಷ್ಟು ಹೇಳಿ ಸ್ವಾಗತ ಸುಸ್ವಾಗತ ಅಂತ. ಪರಿಸರವನ್ನು ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಜುಲೈ ತಿಂಗಳಲ್ಲಿ ವನ ಮಹೋತ್ಸವವನ್ನು ಆಚರಿಸಲಾಗುತ್ತದೆ. ಈ ಸಂದರ್ಭದಲ್ಲಿ ಅಧ್ಯಕ್ಷೆ ವೇದಿಕೆಯಲ್ಲಿರುವ ಗಣ್ಯರಿಗೆ ಹೂವಿನ ಕುಂಡಗಳನ್ನು ನೀಡಲಿದ್ದಾರೆ. ಬಾಲಿಕಾಶ್ರಮದ ಕಾರ್ಯದರ್ಶಿಯವರಾದ ಶ್ರೀಮತಿ ಕವಿತಾ ಶಾಸ್ತ್ರಿಯವರು ಸಮತಾ ಬಳಗವನ್ನು ಉದ್ದೇಶಿಸಿ 2 ಮಾತನಾಡಲಿದ್ದಾರೆ. ಎಲ್ರಿಗೂ ನಮಸ್ಕಾರ. ಸಮತಾ ಮಹಿಳಾ ಬಳಗ ಇದರ ಅಧ್ಯಕ್ಷತೆಯವರು ಈ ದಿನದ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ಮೇಡಮ್ ಸುಧಾ ಭಟ್ ಅವರೇ, ವೀರಾವ್, ಓಕೆ, ಸುಧಾ ವೀರಾವ್ ಅವರೇ, ಹಾಗೂ ಇವತ್ತಿನ 2 ದಿಗ್ಗಜರು ಬಂದಿದ್ದಾರೆ. ಒಬ್ಬರು ಯೋಗ ಎಕ್ಸ್ಪರ್ಟ್ ಹಾಗೂ ಇನ್ನೊಬ್ಬರು ಮ್ಯಾಜಿಕ್ ಎಕ್ಸ್ಪರ್ಟ್. ಶ್ರೀಮತಿ ದೇವಿಕಾ ಪುರುಷೋತ್ತಮ್ ಅವರು, ಶ್ರೀಯುತ ರಾಜೇಶ್ ಅವರು ಈ ಒಂದು ಸಮತಾ ಬಳಗದ ಕಾರ್ಯದರ್ಶಿಗಳಾದ ಇವತ್ತಿನ ಕಾರ್ಯಕ್ರಮವನ್ನು ನಿರೂಪಣೆ ಮಾಡುತ್ತಿರುವ ಶ್ರೀಮತಿ ಲೀಲಾ ಅವರೇ, ಹಾಗೂ ನನ್ನ ಗೆಳತಿ 51 ವರ್ಷದ ಗೆಳತಿ ಆಶಾರಾವ್ ಆರೂರವರೇ, ಸಮತಾ ಬಳಗದ ಎಲ್ಲ ಸದಸ್ಯರು ಹಾಗೂ ಪ್ರೀತಿಯ ಮಕ್ಕಳೇ. ಈ ದಿನ ಏನ್ ಮಾತಾಡೋದು ಅಂತ ಗೊತ್ತಾಗುದಿಲ್ಲ, ಯಾಕಂದ್ರೆ ಇಲ್ಲಿ ಸಮತದವರು ಬಂದಿದ್ದಾರೆ. ಸಮತದವರು ಎಷ್ಟು ಪಾಪ್ಯುಲರ್ ಅಂದ್ರೆ ನಮ್ಮ ಮಂಗಳೂರಲ್ಲಿ ಅವರು ಎಲ್ಲ ಕಲ್ಚರ್ ಪ್ರೋಗ್ರಾಮ್ ಅಲ್ಲಿ ಇದ್ದಾರೆ, ಹಾಗೂ ಸರ್ವಿಸ್ ಮೈಂಡೆಡ್ ಆಗಿ ಇದ್ದಾರೆ, ಟ್ಯಾಲೆಂಟೆಡ್ ಆಗಿ ತುಂಬಾ ಜನ ಇದ್ದಾರೆ ಅದರಲ್ಲಿ. ಆದ್ರಿಂದ ಮಕ್ಕಳೆಲ್ಲ ಸೇರಿ ಈ ಸಮತಾ ಬಳಗದವರಿಗೆ ಒಂದು ಒಳ್ಳೆಯ ಚಪ್ಪಾಳೆ ಹೊಡೆಯೋ ನೋಡು. ಯಾಕೆಂದ್ರೆ ನಮ್ಮಲ್ಲಿ ಟ್ರೆಡಿಷನಲಿ 3 ಅಂದ್ರೆ ಒಂದು ಒಳ್ಳೆಯ ನಂಬರ್. ಹಾಗೆ 3 ಸಾರಿ ಅವರು ಒಂದು ಚಪ್ಪಾಳೆ ಹೊಡೆದ್ರು. ಇವತ್ತು ಸಮತಾ ಬಳಗದ ಸದಸ್ಯರು ಕೆಲವರೆಲ್ಲ ಬಹಳ ಸಮಯದ ಮೇಲೆ ನೋಡುದು, ಶೋಭಾ ಅವರು ಹಾಗೂ ವಿಜಯಲಕ್ಷ್ಮಿ ಅವರು, ಇವರನ್ನೆಲ್ಲ ಬಹಳ ಸಮಯ, ಚಿತ್ರ ಅವರು, ಇವರನ್ನೆಲ್ಲ ಇನ್ನರ್ ವೀಲಲ್ಲಿ ಹಾಗೂ ರೋಟರಿ ಹ್ಯಾಂಡ್ಸ್ ಅಲ್ಲೆಲ್ಲ ನೋಡ್ತಾ ಇದ್ದೆ. ಇವತ್ತು ನೀವೆಲ್ಲರೂ ಇಲ್ಲಿ ಬಂದಿದ್ದೀರಾ. ನಿಮಗೆಲ್ಲರಿಗೂ ಆಶ್ರಮದ ಮಕ್ಕಳ ಪರವಾಗಿ ಒಂದು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಕಿದ್ಮೇಲೆ ಕರೆಕ್ಟ್ 3 ಸಾರಿ ಆಗ್ತದೆ, ಈಗ ಒಂದೇ ಸಾರಿ. ಓಕೆ, ಎನಿವೆ, ನಮ್ಮ ಮಕ್ಕಳ ವಿಷಯ ಹೇಳುವುದಾದ್ರೆ ಅವರು ದೇ ಆರ್ ಆಲ್ ವೆರಿ ಟ್ಯಾಲೆಂಟೆಡ್. ದೇ ಆಲ್ ಹ್ಯಾವ್ ಎ ಲಾಟ್ ಆಫ್ ವಾಟ್ ಯು ಕಾಲ್ ಇಂಟ್ರೆಸ್ಟ್. ಬಹಳಷ್ಟು ಆಸಕ್ತಿ, ಎಲ್ಲದರಲ್ಲಿಯೂ ಆಸಕ್ತಿ ಉಂಟು. ಆದ್ರಿಂದ ನಿಮ್ಮಂಥವ್ರು ಇಲ್ಲಿ ಬಂದು ಮಕ್ಕಳ ಜೊತೆ 1 ಗಂಟೆ, 1-2 ಗಂಟೆ ನೀವು, ಇಫ್ ಯು ಪಾಸ್ ಯೋರ್ ಟೈಮ್ ಆ್ಯಂಡ್ ಟ್ರಾನ್ಸ್ಫರ್ ಯೋರ್ ಎನರ್ಜಿ, ಟ್ರಾನ್ಸ್ಫರ್ ಯೋರ್ ಟ್ಯಾಲೆಂಟ್ ಟು ದೆಮ್, then I think our ashram children will be really very, very thankful to all of you. ಸ್ವಾಮಿ ಚಿನ್ಮಯಾನಂದರು ಒಂದು ಮಾತು ಹೇಳಿದ್ದಾರೆ, ವಾಟ್ ವಿ ಹ್ಯಾವ್ ಇಸ್ ಗಾಡ್ಸ್ ಗಿಫ್ಟ್ ಟು ಅಸ್. ನಮ್ಮ ಹತ್ರ ಏನಿದೆ ಅದು ದೇವರ ಒಂದು ದೇಣಿಗೆ. ವಾಟ್ ವಿ ಡೂ ವಿತ್ ವಾಟ್ ವಿ ಹ್ಯಾವ್ ಈಸ್ ಅವರ್ ಗಿಫ್ಟ್ ಟು ದ ವರ್ಲ್ಡ್ ಅಂತ. ನಮ್ಮಲ್ಲಿ ಏನು ಟ್ಯಾಲೆಂಟ್ ಇದೆಯಾ, ನಮ್ಮಲ್ಲಿ ಹಣ ಇರ್ಬೋದು, ನಮ್ಮಲ್ಲಿ ಮ್ಯೂಸಿಕಲ್ ಟ್ಯಾಲೆಂಟ್ ಇರ್ಬೋದು, ನಮ್ಮಲ್ಲಿ ಯೋಗ
ಟ್ಯಾಲೆಂಟ್ ಇರ್ಬೋದು, ಮ್ಯಾಜಿಕ್ ಟ್ಯಾಲೆಂಟ್ ಇರ್ಬೋದು. ವೆನೆವರ್ ಯು ಶೇರ್ ಇಟ್, ದೆನ್ ಇಟ್ ಬಿಕಮ್ಸ್ ಎ ಗಿಫ್ಟ್ ಟು ದ ವರ್ಲ್ಡ್. ಇಡೀ ಭೂಲೋಕಕ್ಕೆ ಒಂದು ಗಿಫ್ಟ್ ಆಗುತ್ತೆ. ಆದ್ದರಿಂದ ನಾನು ಎಲ್ಲ ಮಹಿಳೆಯರಿಗೆ ಹೇಳೋದು, ಎಲ್ಲ ಮಕ್ಕಳಿಗೂ ಹೇಳೋದು ಏನಂದರೆ, ಫೈಂಡ್ ಔಟ್ ವಾಟ್ ಯುವರ್ ಗಿಫ್ಟ್ ಈಸ್. ನಿನ್ನಲ್ಲಿ ಇದ್ದ ಕೌಶಲ್ಯವನ್ನು ನೀನು ಗುರುತಿಸಬೇಕು. ಒನ್ಸ್ ಯು ನೋ ವಾಟ್ ಯುವರ್ ಗಿಫ್ಟ್ ಈಸ್, ದೆನ್ ಯು ಕ್ಯಾನ್ ಗಿವ್ ಇಟ್ ಟು ದ ವರ್ಲ್ಡ್ ಅಂತ. ಆದ್ದರಿಂದ ನಾನು ಚಿಕ್ಕದಿರುವಾಗ ಏನೆಲ್ಲ ನಾನು ಕಲ್ತಿದ್ದೇನೆ ಅದನ್ನೆಲ್ಲ ಈ ಮಕ್ಕಳ ಜೊತೆ ನಾನು ಹಂಚ್ತೇನೆ. ನಾನು ಕಲ್ತದ್ದೇನೆಂದರೆ, ನನ್ನ ಅಪ್ಪ ಅಮ್ಮ ನಮಗೆ ಹೇಳಿಕೊಟ್ಟದ್ದೇನೆಂದರೆ, ಹಿರಿಯರಿಗೆ ರೆಸ್ಪೆಕ್ಟ್ ಕೊಡಬೇಕು, ಗೌರವ ಕೊಡಬೇಕು. ಮನೆಯಲ್ಲಿ ಮಕ್ಕಳಿರ್ಬೋದು, ಹಿರಿಯರಿರ್ಬೋದು, ಯಾರೇ ಇರ್ಬೋದು, ಮನುಷ್ಯನಿಗೆ ಮಾತ್ರ ಅಲ್ಲ, ಎಲ್ಲ ಜೀವಿಗಳಿಗೆ ನಾವು ರೆಸ್ಪೆಕ್ಟ್ ಕೊಡಬೇಕು. ಅದೇ ಸಂಸ್ಕಾರ ನಾವು ಈ ಮಕ್ಕಳಿಗೂ ಕೊಡ್ತಾ ಇದ್ದೇವೆ. ಸೊ ವಿ ಸೀ ಟು ಇಟ್ ದಟ್ ಚಿಲ್ಡ್ರನ್ ಆರ್ ಬ್ರಾಟ್ ಅಪ್ ಇನ್ ದ ರೈಟ್ ಎಥಿಕ್ಸ್, ದ ಕೋಡ್ ಆಫ್ ಎಥಿಕ್ಸ್ ದಟ್ ವಿ ನೀಡ್. ಇವತ್ತಿನ ಕಾಲದಲ್ಲಿ 90%, 100% ಎಲ್ರಿಗೂ ಬರುತ್ತೆ. ಬಟ್ ಮಾನವನಾಗಿ ಬಾಳಬೇಕಾದ್ರೆ 100% ಇದೆಯಾ? ದಟ್ ಈಸ್ ವಾಟ್ ಈಸ್ ವೆರಿ ಇಂಪಾರ್ಟೆಂಟ್. ಆದ್ದರಿಂದ ನಿಮ್ಮಂಥವರು ಇಲ್ಲಿ ಬಂದರೆ ನಮಗೆ ಒಂದು ಖುಷಿ. ಯಾಕೆಂದರೆ ನಿಮ್ಮಲ್ಲಿ ಇದ್ದ ಟ್ಯಾಲೆಂಟನ್ನು ನೀವು ಮಕ್ಕಳ ಜೊತೆ ಹಂಚ್ತೀರಾ, ನಿಮ್ಮ ಎನರ್ಜಿಯನ್ನು ಮಕ್ಕಳಿಗೆ ಕೊಡ್ತೀರಾ. ಎನರ್ಜಿ ಈಸ್ ನೈದರ್ ಕ್ರಿಯೇಟೆಡ್ ನಾಟ್ ಡಿಸ್ಟ್ರಾಯ್ಡ್. ಎನರ್ಜಿ ಈಸ್ ಟ್ರಾನ್ಸ್ಫಾರ್ಮ್ಡ್ ಫ್ರಮ್ ಒನ್ ಪರ್ಸನ್ ಟು ಅನದರ್. ಆ ಶಕ್ತಿ ಏನಿದೆ ಅದು ನಾವು ವಿ ಹ್ಯಾವ್ ಟು ಪಾಸ್ ಇಟ್ ಆನ್ ಟು ಅದರ್ಸ್. ಈಶ್ವರಾನಂದ ಮಹಿಳಾ ಸೇವಾಶ್ರಮದ ವಿಷಯ ನಾನು ಹೆಚ್ಚು ಹೇಳುವುದಿಲ್ಲ, ಯಾಕೆಂದರೆ ಜೊತೆ ಕಾರ್ಯದರ್ಶಿ ಇದ್ದಾರೆ ಆಶಾ ರಾವ್, ಅವರು ಸ್ವಲ್ಪ IMS ಸೊಸೈಟಿ ವಿಷಯ ಹೇಳಿ ಅಂತ ನಾನು ಬಿಟ್ಟಿದ್ದೇನೆ. ಆದರೆ ನಾನು ಒಂದೇ ಒಂದು ಮಾತು ಹೇಳಿದ್ದೇನೆಂದರೆ, ನಮ್ಮಲ್ಲಿ ಮಕ್ಕಳು ಬರುವುದು ಕಲಿಯುವುದಕ್ಕೆ. 1ನೇ ತರಗತಿಯಿಂದ 10ನೇ ತರಗತಿವರೆಗೆ ಕಲಿತು ಹೋಗ್ತಾರೆ, ಅವರು ಇಲ್ಲಿ ನಿಲ್ಲುವುದಿಲ್ಲ. ಆದರೆ ಯಾರಿಗಾದರೂ ಅಪ್ಪ ಅಮ್ಮ ಯಾರು ಇಲ್ಲದೇ ಇದ್ದರೆ, ಆ ಒಂದು ಏನಾದರೂ ಒಂದು ಸನ್ನಿವೇಶ ಬಂದರೆ, ವಿ ಲುಕ್ ಆಫ್ಟರ್ ದೆಮ್. ವಿ ಡೋಂಟ್ ಗಿವ್ ದೆಮ್ ಅಪ್, ವಿ ಡೋಂಟ್ ಸೆಂಡ್ ದೆಮ್ ಟು ದ ವರ್ಲ್ಡ್. ವಿ ಲುಕ್ ಆಫ್ಟರ್ ದೆಮ್, ವಿ ಹ್ಯಾವ್ ಎ ಸ್ಪೆಷಲ್ ಪ್ರೊವಿಷನ್ ಫಾರ್ ದೆಮ್ ವೇರ್ ವಿ ಗಿವ್ ದೆಮ್ ಸಮಥಿಂಗ್ ಟು ಸ್ಟಡಿ. ಏನಾದರೂ ಒಂದು ಕಲಿಯುವುದು ಅಥವಾ ಏನಾದರೂ ಒಂದು ಸಾಧಿಸುವುದು. ನಮ್ಮಲ್ಲಿ ತುಂಬ ಮಕ್ಕಳು ಗ್ರ್ಯಾಜುಯೇಟ್ಸ್ ಆಗಿ ಈಗ ಒಬ್ಬಳು ಕಲಿತಾ ಇದ್ದಾಳೆ, ಶ್ರೇಯಸ್ ಇದ್ದಾಳೆ, ಶಿ ಈಸ್ ಸ್ಟಿಲ್ ಸ್ಟಡಿಂಗ್. She is studying and we are only looking after her. Sulata is a teacher. She completed her BA. She had a great, ಅವಳಿಗೊಂದು ಬಹಳ ಒಂದು ಡಿಸೈರ್ ಏನಂದ್ರೆ, ನಾನೊಂದು ಟೀಚರ್ ಆಗಬೇಕು ಅಂತಿತ್ತು. and now she is teaching in Kittel Memorial School. and ನಮ್ಮ ಮಕ್ಕಳಿಗೆ all these children, last year we got another girl married, ದೀಪಿಕಾ ಅಂತ. ಅವಳನ್ನು ಮದುವೆ ಮಾಡಿ ನಾವು ಪುಣೆಗೆ ಕೊಟ್ಟಿದ್ದೇವೆ. ಅವಳಿಗೂ ಯಾರೂ ಇರಲಿಲ್ಲ, ನಾವೇ ನೋಡ್ಕೊಂಡದ್ದು. ಸೊ ಇನ್ ದಿಸ್ ವೇ ವಿ ಆರ್ ಡೂಯಿಂಗ್ ಸಮಥಿಂಗ್ ಆರ್ ದಿ ಅದರ್. ಬಟ್ ಇಫ್ ದೆರ್ ಇಸ್ ನೋಬಡಿ ಟು ಲುಕ್ ಆಫ್ಟರ್ ದೆಮ್, ವಿ ಆರ್ ಆಲ್ವೇಸ್ ದೇರ್. ಬಟ್ ಆಫ್ಟರ್ 16 years ವಿ ಕೆನಾಟ್ ಕೀಪ್ ದೆಮ್ ಹಿಯರ್. ವಿ ಅಕಾರ್ಡಿಂಗ್ ಟು ಗವರ್ಮೆಂಟ್ ರೂಲ್ಸ್ ವಿ ಹ್ಯಾವ್ ಟು ಸೆಂಡ್ ದೆಮ್ ಬ್ಯಾಕ್ ಟು ದೇರ್ ಹೋಮ್ಸ್. ಆದ್ದರಿಂದ ದೇರ್ ಆರ್ ಸರ್ಟನ್ ಕಂಡೀಷನ್ಸ್ ವಿಚ್ ಆರ್ ದೇರ್ ಇನ್ ಅವರ್ ashram. So I would just like to share, those of you who are interested in working for our ashram, please do come. Every Thursday ನಾವೆಲ್ಲ ಆಫೀಸ್ ಬೇರೆಸ್ ಇಲ್ಲಿ ಬರ್ತೇವೆ. ಬಂದು ಒಂದು 2 ಗಂಟೆ from 11 o'clock to 1 o'clock we are here. We look after whatever has to be done for the whole week. ಏನೆಲ್ಲ ಮಾಡಲಿಕ್ಕಿದೆ ಅಂತ ನಾವು ನೋಡ್ಕೊಳ್ತೇವೆ. ಆಮೇಲೆ ವಿ ಆರ್ ವೆರಿ ಪ್ರೌಡ್, ನಮ್ಮಲ್ಲಿ ಸಿಬ್ಬಂದಿ ವರ್ಗದವರು ದೇ ಆರ್ ಎಕ್ಸಲೆಂಟ್. Starting from Kasturi Madam, who is our warden. We have Hemavati, who is our warden. We have 2 excellent cooks, Srimati Baby Matte, Srimati Lalitakka. Yes. So we have a lot of people. We have Asha, we have Tangamakka, who is retired but we still continue to have. So we have an excellent staff. ಅವರಿಗೆ ಆ ಸ್ಟಾಫಿಗೆ ನೀವು ಯಾವ ಈಗ ಸುಲತನ ಹತ್ರ ಕೇಳ್ಬೋದು, ಶ್ರೇಯಸ್ ಹತ್ರ ಕೇಳ್ಬೋದು, ಬೇರೆ ನಮ್ಮ ಮಕ್ಕಳು ಇಲ್ಲಿಂದ ಹೋದವರ ಹತ್ರ ಯಾರ ಹತ್ರ ಸಹ ಕೇಳ್ಬೋದು, ನಿಮ್ಮ ಸ್ಟಾಫ್ನವರು ಹೇಗಿದ್ರು ಅಂತ. ಖಂಡಿತ ದೇ ವಿಲ್ ಗಿವ್ ಯು. ದೇರ್ ಲೈಕ್ ಮದರ್ಸ್, ತಾಯಿಯಂದಿರ ಹಾಗೆ ಅವರು ನೋಡ್ಕೊ. ಬೈತಾರೆ, ಬೈಬೇಕಲ್ಲ, ಅಮ್ಮ ಬೈತಾರಲ್ಲ ಹಾಗೆ. ಕಸ ಬೈತಾರೆ, ಹೇಮಂತ ಸಹ ಬೈತಾರೆ ಅಲ್ವಾ? ನಾನು ಬೈತೇನೆ. ಯಾಕೆಂದ್ರೆ ನಾವು ಯಾಕೆ ಬೈಯೋದು, ನೀವು ಒಳ್ಳೇದಾಗಬೇಕು.
ನಾನು ಇವತ್ತು ಮಕ್ಕಳಿಗೆ ಹೆಚ್ಚು ಮಾತಾಡಲಿಕ್ಕೆ ಹೋಗುವುದಿಲ್ಲ, ಯಾಕೆಂದರೆ ಅವರಿಗೆ ಆಲ್ರೆಡಿ ದೇ ಆರ್ ಬೋರ್ಡ್ ಆಫ್ ಮೀ ಬಿಕಾಸ್ ಐ ಕೀಪ್ ಆನ್ ಟಾಕಿಂಗ್ ಟು ದಮ್ ಆಲ್ ದ ಟೈಮ್. ಸೊ ಐ ವಿಲ್ ನಾಟ್ ಬೋರ್ ದೆಮ್ ಫರ್ದರ್, ಬಟ್ ಐ ಆಮ್ ವೆರಿ ಹ್ಯಾಪಿ that Samata, all the members were here, and I was surprised to see such a huge number. That shows ನಿಮ್ಮ ಪ್ರೆಸಿಡೆಂಟ್ is so popular ಅಂತ ಗೊತ್ತಾಯಿತು. ಅದಲ್ಲದೆ ನಿಮ್ಮ ಸಮತ ಬಳಗ ಎಷ್ಟು ಆಕ್ಟಿವ್ ಇದೆ ಅಂತ ಗೊತ್ತಾಗ್ತದೆ. ಆದ್ದರಿಂದ ನಿಮಗೆಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಅಂತ ಬೇಡುತ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಕವಿತಾ ಶಾಸ್ತ್ರಿಯವರ ಅತ್ಯಂತ ಸುಂದರ ನುಡಿಗಳನ್ನು ಹೇಳಿ ನಮಗೆ ಸಂತೋಷವಾಗಿದೆ. ಈಗ ಆಶಾ ಅವರು ನಮ್ಮನ್ನು ಉದ್ದೇಶಿಸಿ 2 ಮಾತುಗಳನ್ನು ಆಡಲಿದ್ದಾರೆ. ಇಂದಿನ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದ ಸುಧಾ ಮತ್ತು ಎಲ್ಲ ಗಣ್ಯರೇ, ಮಹಿಳೆಯರೇ ಮತ್ತು ಮಕ್ಕಳೇ, ಹೆಚ್ಚಿನ ವಿಷಯವನ್ನ ಸುಧಾ ಹೇಳಿದರು. ಇನ್ನು ಕೆಲವು ವಿಷಯಗಳನ್ನ ಕವಿತಾ ಹೇಳಿ ಆಯಿತು. ನನಗೆ ಬಾಕಿ ಇರ್ತೇನೆ ಅಂತ ಹೇಳಿ ಕವಿತಾ ಎಲ್ಲ ಹೇಳ್ತಾ ಹೋದ್ರು. ಸೊ ಹಾಗಾಗಿ ನನಗೆ ಹೆಚ್ಚೇನು ಹೇಳಲಿಕ್ಕೆ ಉಳಿದಿಲ್ಲ. ಈ ಸೊಸೈಟಿ ಮಾತ್ರ 1928ನೇ ಇಸ್ವಿಗೆ ಶುರುವಾಗಿ ಇಂದಿನವರೆಗೆ ನಾವು ಆದಷ್ಟು ಹೆಣ್ಣು ಮಕ್ಕಳಿಗೆ ಸಹಾಯವನ್ನು ಮಾಡ್ತಾ ಇದ್ದೇವೆ. ನೀವೆಲ್ಲ ಇಷ್ಟು ಹೆಂಗಸರು ಇಲ್ಲಿ ಬಂದು ಇವತ್ತು ನಮ್ಮ ಈ ಮಕ್ಕಳನ್ನು, ನಮ್ಮ ಚಟುವಟಿಕೆಗಳನ್ನು ನೋಡ್ಲಿಕ್ಕೆ ಅಂತ ಬಂದಿದ್ದೀರಿ. ಅದೊಂದು ನಮಗೆ ದೊಡ್ಡ ಸಂತಸದ ವಿಷಯ. ಇನ್ನು ಈ ಮಕ್ಕಳಿಗೆ ನಾನು ಹೇಳುವುದೇನೆಂದ್ರೆ, ನಾವೇ ಸಣ್ಣದಿರುವಾಗ PC ಸರ್ಕಾರ ಅಂತ ಒಬ್ಬಿದ್ರು ಜಾದು ಪ್ರದರ್ಶನದವರು. ಅದಕ್ಕೆ ನಾವು ನಮ್ಮ ಊರಿಂದ ಕಾರ್ ಮಾಡಿಕೊಂಡು ಮಂಗಳೂರಿಗೆ, ಉಡುಪಿಗೆ ಎಲ್ಲ ಬಂದು ನೋಡುವಂತ ಒಂದು ಕೆಲಸ ಮಾಡ್ತಿದ್ದೆವು. ಆದ್ರೆ ಇವತ್ತು ಇಲ್ಲಿ ಜಾದು ದರ್ಶನ ಅಂತ ಹೇಳುವಾಗ ಅವರಿಗೆ ನನ್ನ ಮಾತು ಕೇಳಲಿಕ್ಕೆ ಏನು ಇಂಟ್ರೆಸ್ಟ್ ಇರುವುದಿಲ್ಲ. ಅವರು ಕಾಯ್ತಾ ಇರ್ತಾರೆ ಯಾವಾಗ ಮ್ಯಾಜಿಕ್ ಶೋ ಶುರು ಆಗ್ತದೆ ಅಂತ. ಹಾಗಾಗಿ ನಾನು ಹೆಚ್ಚು ಮಾತಾಡುವುದಿಲ್ಲ. ನಮ್ಮ ಆಶ್ರಮದಲ್ಲಿ ನಾವು ತುಂಬಾ ಜನ ಇಲ್ಲಿ PG ಹಾಸ್ಟೆಲ್ ಹಾಗೆ ಸಹ ಉಂಟು, ಮತ್ತೆ ವರ್ಕಿಂಗ್ ವಿಮೆನ್ಸ್ ಹಾಸ್ಟೆಲ್ ಉಂಟು. ಈ ಆಶ್ರಮದಲ್ಲಿ ಬರೀ ಕಡಿಮೆ ರೆಂಟ್ ತಗೊಳ್ತೇವೆ ನಾವು, ಇಲ್ಲ ಅಂತಲ್ಲ. ಅವರ ಸ್ಯಾಲ್ರಿಯನ್ನು ನೋಡಿಕೊಂಡು ಅದರ ಪ್ರಕಾರ ತಗೊಂಡು ಅಲ್ಲಿಯೂ ನಾವು ಆದಷ್ಟು ಹೆಣ್ಣು ಮಕ್ಕಳಿಗೆ ನಮ್ಮಿಂದ ಆಗುವಂತಹ ಸಹಾಯವನ್ನು ಮಾಡ್ತಾ ಇದ್ದೇವೆ. ನಮ್ಮ ಕಮಿಟಿಯವರೆಲ್ಲ ತುಂಬಾ ಒಗ್ಗಟ್ಟಿನಿಂದ ಚಂದದಲ್ಲಿ ನಾವು ಇದನ್ನು ನಡೆಸಿಕೊಂಡು ಹೋಗ್ತಾ ಇದ್ದೇವೆ. ಆದರೆ ನಿಮ್ಮಂಥವರು ಆಗಾಗ ಬಂದು ನಮಗೆ ಸ್ವಲ್ಪ ನಿಮ್ಮ ಸಹಕಾರವನ್ನು ಕೊಟ್ಟಲ್ಲಿ ನಾವು ತುಂಬಾ ನಿಮಗೆ ಋಣಿಯಾಗಿರ್ತೇವೆ. ನಮ್ಮ ಆಶ್ರಮದ ಏಳಿಗೆಗೆ ನೀವೆಲ್ಲ ಸಹಕರಿಸಬೇಕಂತ ಕೇಳಿಕೊಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ನಮ್ಮ ಸಹಕಾರವನ್ನು ನೀವು ಕೇಳಿದ್ದೀರಿ. ಆದಷ್ಟು ನಾವು ಅದರ ಬಗ್ಗೆ ಯೋಚನೆ ಮಾಡ್ತೇವೆ. ಪದಾಧಿಕಾರಿಗಳು ಒಮ್ಮೆ ಸ್ಟೇಜಿನ ಹತ್ರ ಬರಬೇಕು. ಪದಾಧಿಕಾರಿಗಳು ಈಗ ಸೇವಾ ಕಾರ್ಯದ ಅಂಗವಾಗಿ ಆಶ್ರಮಕ್ಕೆ 3 ಗುಣಿ ಅಕ್ಕಿ, ಊಟದ ತಟ್ಟೆಯನ್ನು ಇಡಲು ಸ್ಟೀಲ್ ರ್ಯಾಕ್ ಅನ್ನು ಅಧ್ಯಕ್ಷೆ ಸುಧಾ ಬೀರಾವ್ ಅವರು ಸೇವಾಶ್ರಮದ ಆಡಳಿತ ಮಂಡಳಿಗೆ ಹಸ್ತಾಂತರಿಸಿದ್ದಾರೆ. ಕಸ್ತೂರಿ ಅಕ್ಕ ಮತ್ತೆ ಇನ್ನೊಬ್ರು ಯಾರು?
ಈ ವೇದಿಕೆಯಲ್ಲಿ ಮುಂದಿನ ಕಾರ್ಯಕ್ರಮ ಆರ್ಟಿಸ್ಟಿಕ್ ಯೋಗ ಹಾಗೂ ಜಾದೂ ಪ್ರದರ್ಶನ ನಡೆಯಲಿದ್ದು, ಇಂದು ಕಾರ್ಯಕ್ರಮ ನೀಡಲಿರುವ ಯೋಗ ಗುರುಗಳಾದ ಶ್ರೀಮತಿ ದೇವಿಕಾ ಪುರುಷೋತ್ತಮ್ ಹಾಗೂ ಜಾದೂ ಪ್ರದರ್ಶನ ನೀಡಲಿರುವ ರಾಜೇಶ್ ಮಣಿ ಅವರನ್ನು ಗೌರವಿಸುವ ಕಾರ್ಯಕ್ರಮವಿದ್ದು, ಇವರು ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಮೊದಲಿಗೆ ಶ್ರೀಮತಿ ದೇವಿಕಾ ಪುರುಷೋತ್ತಮ್ ಅವರ ಪರಿಚಯ ನೀಡಲಿದ್ದಾರೆ ಶ್ರೀಮತಿ ಚಿತ್ರಾ ವೀರಾವ್. ಸಮತದ ಅಧ್ಯಕ್ಷರಾದ ಸುಧಾ ವೀರಾವ್ ಹಾಗೂ ವೇದಿಕೆಯಲ್ಲಿರುವ ಗಣ್ಯರೇ, ಮಕ್ಕಳೇ ಹಾಗೂ ನನ್ನ ಸಮತ ಸಹೋದರಿಯರೇ, ದೇವಿಕಾ ಪುರುಷೋತ್ತಮ್ ನಮ್ಮ ಯೋಗ ಗುರುಗಳು. ಅವರನ್ನು ಪರಿಚಯಿಸುವ ಮಹಾಯೋಗ ನನಗಿವತ್ತು ಸಿಕ್ಕಿದೆ. ಅದಕ್ಕೆ ಸುಧಾ ಅವರಿಗೆ ಧನ್ಯವಾದ ಹೇಳ್ತಾ ಇದ್ದೇನೆ. ದೇವಿಕಾ ಪುರುಷೋತ್ತಮ್ ಅವರು ಯೋಗ ಕ್ಷೇತ್ರದಲ್ಲಿ ಉತ್ತಮ ಪರಿಣಿತಿಯನ್ನು ಪಡೆದು 20 ವರ್ಷಗಳ ಉನ್ನತ ಅನುಭವ ಉಳ್ಳವರು. ಅವರು ಯೋಗಿಕ್ ಸೈನ್ಸ್ನಲ್ಲಿ MSc ಪದವಿ ಪಡೆದು ಸರ್ಕಾರದಿಂದ ಯೋಗ ಶಿಕ್ಷಕಿ ಹಾಗೂ ಪರೀಕ್ಷಕರಾಗಿದ್ದಾರೆ. ಇವರು ನ್ಯಾಷನಲ್ ಹಾಗೂ ಏಷ್ಯನ್ ರೆಫರಿ ಕೂಡ ಆಗಿದ್ದಾರೆ ಎಂದು ಹೇಳಲು ಹೆಮ್ಮೆ ಎನ್ನಿಸ್ತದೆ ನಮಗೆ. ಇವರ ಯೋಗದ ಪಯಣ 1994 ಅಲ್ಲಿ ಯೋಗ ಗುರುಗಳಾದ AR ರಾಮಸ್ವಾಮಿ ಹಾಗೂ BR ಪ್ರಸಾದ್ ಇವರ ತರಬೇತಿಯಲ್ಲಿ ಪ್ರಾರಂಭವಾಯಿತು. ನಂತರ ಅವರು ಪ್ರಾಣಾಯಾಮ, ಪ್ರಕೃತಿ ಚಿಕಿತ್ಸೆ, ಮುದ್ರಾ ಹಾಗೂ ಬಂಡಸ್ ಕೋರ್ಸ್ಗಳನ್ನು ಬೇರೆ ಬೇರೆ ಪ್ರಸಿದ್ಧ ಗುರುಗಳಿಂದ ತರಬೇತಿ ಪಡೆದಿದ್ದಾರೆ. ನಂತರ ಯೋಗದಲ್ಲಿ ಇನ್ನೂ ಹೆಚ್ಚಿನ ಜ್ಞಾನವನ್ನು ಪಡೆಯುವ ಸಲುವಾಗಿ ಪುಣೆಯಲ್ಲಿ ಡಾಕ್ಟರ್ BKS ಅಯ್ಯಂಗಾರ್ ಇವರಲ್ಲಿ ಶಿಕ್ಷಣ ಪಡೆದು ಪ್ರೀ ಹಾಗೂ ಪೋಸ್ಟ್ ನ್ಯಾಚುರಲ್ ಯೋಗ ಅಂಡ್ ಮೆಡಿಕಲ್ ಯೋಗದಲ್ಲಿ ಸ್ಪೆಷಲೈಸೇಷನ್ ಕೂಡ ಮಾಡಿದ್ದಾರೆ. ದೇವಿಕಾ ಅವರು 20 ವರ್ಷಗಳಿಂದ ಬೇರೆ ಬೇರೆ ಹೆಲ್ತ್ ಡಿಸಾರ್ಡರ್ಸ್ಗೆ ಯೋಗದಿಂದ ಚಿಕಿತ್ಸೆ ನೀಡಿ ಗುಣಮುಖರನ್ನಾಗಿ ಮಾಡಿದ್ದಾರೆ. ಹಾಗೂ ಮಿನಿಸ್ಟ್ರಿ ಆಫ್ ಆಯುಷ್ ಇದರಿಂದ ಕೂಡ ರುಜುವಾತುಗಳನ್ನು ಅಂದರೆ ಪರಿಚಯ ಪತ್ರಗಳನ್ನು ಕೂಡ ಪಡೆದುಕೊಂಡಿದ್ದಾರೆ. ಇವರನ್ನು ಇಂದಿನ ಸಭೆಗೆ ಪರಿಚಯ ಮಾಡಿಕೊಡಲು ತುಂಬಾ ಹೆಮ್ಮೆ ಎನಿಸುತ್ತದೆ. ಈಗಾಗಲೇ ನಮ್ಮ ಸಮರ್ಥ ಮಹಿಳೆಯರು ಅನೇಕರು ಅವರ ಯೋಗ ಟ್ರೈನಿಂಗ್ ಇಂದ ಪ್ರಯೋಜನ ಪಡೆದಿದ್ದಾರೆ ಅಂತ ಹೇಳಲು ಹೆಮ್ಮೆ ಎನಿಸುತ್ತದೆ. ಮೇಡಮ್, ಥ್ಯಾಂಕ್ ಯು ಮೇಡಮ್ ಫಾರ್ ಆಲ್ ದೋಸ್ ಥಿಂಗ್ಸ್. ಇವರೇ ನಮ್ಮ ದೇವಿಕಾ ಪುರುಷೋತ್ತಮ್. ಇವರನ್ನು ಸಮತದ ಪರವಾಗಿ ನಾವೆಲ್ಲಿಗೆ ಸ್ವಾಗತಿಸ್ತೇನೆ. ನಮ್ಮ ಇನ್ನೋರ್ವ ಅತಿಥಿ ಅವರು ರಾಜೇಶ್ ಮಲ್ಲಿ ಪದವೀಧರರಾಗಿ ಜನರಲ್ ಮ್ಯಾನೇಜರ್ ಆಗಿ ಮಂಗಳ ಹಾಸ್ಪಿಟಲ್ನಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ. ಇವರ ಜಾದೂ ಪಯಣ 1997ರಲ್ಲಿ ಮಂಗಳ ಮ್ಯಾಜಿಕ್ ವರ್ಲ್ಡ್ ಎಂಬ ಟೀಮ್ ಇಂದ ಪ್ರಾರಂಭವಾಯಿತು. ಭಾರತದ ಅನೇಕ ಭಾಗಗಳಲ್ಲಿ 2000ಕ್ಕೂ ಮಿಕ್ಕಿದ ಪ್ರದರ್ಶನ ನೀಡಿದ್ದಾರೆ. ಜನರ ಕಣ್ಮನ ಸೆಳೆದಿದ್ದಾರೆ ಎಂದು ಹೇಳಲು ಹೆಮ್ಮೆ ಆಗ್ತಿದೆ. ಇವರು ಬ್ಲೈಂಡ್ ಫೋಲ್ಡೆಡ್ ಬೈಕ್ ರೈಡಿಂಗ್, ಡೆತ್ ಟ್ಯಾಂಕ್ ಎಸ್ಕೇಪ್ ನಂತಹ ಕಠಿಣವಾದ ಜಾದೂ ಪ್ರದರ್ಶನ ಕೂಡ ಮಾಡಿ ಜನರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ರಾಜೇಶ್ ಅವರಿಗೆ ಜಾದೂ ರತ್ನ ಎಂಬ ಪ್ರಶಸ್ತಿ ಕೂಡ ಲಭಿಸಿದೆ. ಇವರ ಇತರ ಹವ್ಯಾಸಗಳೆಂದರೆ ಯೋಗ, ಜ್ಯೋತಿಷ್ಯ, ಹಿಪ್ನಾಟಿಸಮ್, ಪ್ರಾಣಿಕ್ ಹೀಲಿಂಗ್, ಪೆಂಡುಲಮ್ ಡ್ರೌಸಿಂಗ್, ಪಿರಮಿಡಾಲಜಿ, ರೇಖಿ, ಸುಜೋ ಥೆರಪಿ ಇತ್ಯಾದಿ. ಇವರು ಮ್ಯಾಜಿಕ್ ತರಬೇತಿಗಳನ್ನು ಕೂಡ ನಡೆಸುತ್ತಿದ್ದಾರೆ. ಇವರ ಪತ್ನಿ ಶುಭಾ ರಾಜ್ ಕೂಡ ನಮ್ಮ ಭಾರತದ ಒಬ್ಬ ಮಹಿಳಾ ಜಾದೂಗಾರ್ತಿಯಾಗಿದ್ದಾರೆ. ಅವರು ಕೂಡ ಅನೇಕ ಕಡೆಗಳಲ್ಲಿ ಜಾದೂ ಪ್ರದರ್ಶನ ನೀಡಿದ್ದಾರೆ. ಇವರಿಗೆ 2 ಮಕ್ಕಳು, ಅಪೂರ್ವ ಹಾಗೂ ಅಂಜನಾ. ಇಬ್ಬರು ಕೂಡ 2 ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ಹಾಗೂ 4 ವಾರ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ ಅನ್ನು ಅತಿ ಹಿರಿಯ ಜಾದೂಗಾರರು ಅಂತ ಹೇಳಿ ಗುರುತಿಸಿಕೊಂಡಿದ್ದಾರೆ. ಭಾರತ ಹಾಗೂ ಪ್ರಪಂಚದಲ್ಲಿ 2
ಭಾರತದಲ್ಲಿ ಬುಕ್ ಆಫ್ ರೆಕಾರ್ಡ್ಸ್ ಅಲ್ಲಿ ಹಾಗೂ ಪ್ರಪಂಚದ ವರ್ಲ್ಡ್ ಆಫ್ ರೆಕಾರ್ಡ್ಸ್ ಅಲ್ಲಿ 4 ರೆಕಾರ್ಡ್ಸ್ ಅನ್ನು ಗುರುತಿಸಿಕೊಂಡಿದ್ದಾರೆ ಇವರ ಮಕ್ಕಳು. ಭಾರತ ಹಾಗೂ ಪ್ರಪಂಚದಲ್ಲಿ ಬೇರೆ ಬೇರೆ ಕಡೆ ಪ್ರದರ್ಶನ ನೀಡಿದ್ದಾರೆ. ನಮ್ಮ ದೇಶದಲ್ಲಿ ಜಾದು ಮೂಡಿಯನ್ನು ಮಾಡಿದಂತಹ ಈ ದಂಪತಿಗಳಿಗೆ ಸಮಗ್ರದ ಪರವಾಗಿ ಸ್ವಾಗತಿಸ್ತೇವೆ.